ಎಲ್ಲ ಕಡೆ ಮೊಟ್ಟೆ ರೇಟ್ ಕಮ್ಮಿ ಆಗಿದೆ ಅಂತ ಇದ್ದರೆ ಇಲ್ಲಿ ಮಾತ್ರ ಜಾಸ್ತಿನೇ ಇದೆ. ನಮ್ಗೆ ಯಾಕೆ ಬೇಕು, ಚಿಕನ್ ಇಸ್ಕೊಳಕ್ಕೆ ಬಂದಿದ್ದೀವಿ, ಇಸ್ಕೊಂಡು ಹೋಗ್ತಾರನಷ್ಟೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ನಾನೇ ಚಿಕನ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಮನೆಯವ್ರಿಗೆಲ್ಲ ಸರ್ಪ್ರೈಸ್ ಮಾಡೋಣ, ನಾನೇ ಚಿಕನ್ ಮಾಡೋಣ ಅಂತ ಚಿಕನ್ ಶಾಪಿಗೆ ಬಂದು ಚಿಕನ್ ಎಲ್ಲ ಈಸ್ಕೊಂಡೆ. ಸೊ ಅದು ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಚಿಕನ್ ಮಾತ್ರ ಈಸ್ಕೊತಾ ಇದ್ದೀನಿ. ಎಲ್ಲ ಕಡೆ ಮೊಟ್ಟೆ ಕಮ್ಮಿ ಆಗಿದೆ ಅಂತ ಇದ್ದರೆ ಇಲ್ಲಿ ಮಾತ್ರ ಮೊಟ್ಟೆ ರೇಟ್ ಜಾಸ್ತಿನೇ ಇದೆ. ನಮ್ಗೆ ಯಾಕೆ ಬೇಕು, ಚಿಕನ್ ಈಸ್ಕೊಳಕ್ಕೆ ಬಂದಿದ್ದೀನಿ, ಚಿಕನ್ ಈಸ್ಕೊಂಡು ಹೋಗ್ತಾರಣ ಅಷ್ಟೇ. ಸೊ ಮನೆ ಕಡೆ ಬಂದು ಚಿಕನ್ ತೊಳ್ದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಟೊಮೊಟೊ ಈರುಳ್ಳಿ ಎತ್ಕೊಂಡು ಕಟ್ ಮಾಡೋಣ ಅಂತ ತೊಗೊಂಡೆ. ಶಿವ ಕಣ್ಣಲ್ಲಿ ನೀರೇ ಬಡಿಸ್ಬಿಡ್ತು ಬೆಳಗ್ಗೆ. ಅದು ಹೆಂಗಾನ ಕಟ್ ಮಾಡ್ತಾರೋ ಡೈಲಿ ಗೊತ್ತಿಲ್ಲ. ಏನೋ ಅಂತೂ ಇಂತೂ ಕಷ್ಟಪಟ್ಟು ಕಟ್ ಮಾಡಿದೆ. ಏನೇನು ರೆಸಿಪಿ ಹಾಕ್ತೀನಿ, ಏನೇನು ಮಾಡ್ತೀನಿ ಅಂತ ಅದೆಲ್ಲ ಕೇಳೋಕ್ಕೆ ಹೋಗ್ಬಾರ್ದು. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡ್ತಿರೋದು. ನಾನೇನು ಓನಾಗಿ ಮಾಡ್ತಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿನೇ ಕಾಪಿ ಹೊಡೆದು ಮಾಡ್ತಿದ್ದೀನಿ. ಬೇರೆಯವ್ರು ಮಾಡಿರೋದು ನೋಡಿ ಅವ್ರು ಹೆಂಗೆ ಮಾಡ್ತಿದ್ದಾರೋ, ಎಷ್ಟು ಕ್ವಾಂಟಿಟಿ ಹಾಕಿದಾರೋ ನಾನು ಅಷ್ಟೇ ಹಾಕಿ ಏನೇನೋ ಸಾಹಸ ಮಾಡ್ತಿದ್ದೀನಿ. ಸೊ ಚಿಕನ್ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿ ಎಲ್ಲ ಮಸಾಲೆಸ್ ಎಲ್ಲ ಹಾಕಿ ಏನೋ ಮಾಡ್ತಿದ್ದೀನಿ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಟ್ರೈ ಮಾಡ್ತಿರೋದು. ಸೊ ವಿಲ್ ಸಿ ಹೇಗೆ ಬರುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ ಮನೆಯವ್ರ ಒಪಿನಿಯನ್ ಕೇಳೋಣ. ಆದಮೇಲೆ ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿದ್ದು, ಅವ್ರು ಹೇಳಿದ್ದು ಬ್ಯಾಚುಲರ್ಸ್ಗೋಸ್ಕರ ಈಸಿ ಇರುತ್ತೆ, ವಿತಿನ್ 10 ಮಿನಿಟ್ಸ್ ಮಾಡ್ಬೋದು ಅಂತ. ಅವರೆಲ್ಲ ರೆಡಿ ಮಾಡ್ಕೊಂಡು ವಿತಿನ್ 10 ಮಿನಿಟ್ಸ್ ಮಾಡ್ಬೋದು ಅಂದರು. ಟು ಬಿ ಫ್ರ್ಯಾಂಕ್, ಇದು 10 ಮಿನಿಟ್ಸ್ ಆಗಲ್ಲ. ನಾನು ಕೂಡ ಎಲ್ಲ ಮಾಡಿ ಕಷ್ಟಪಟ್ಟು ಕಟ್ ಮಾಡಿ ಹತ್ಕೊಂಡು ಎಲ್ಲ ತಂದು ಮಾಡೋಷ್ಟಕ್ಕೆ ಒಂದು ಹಾಫ್ ಆನ್ ಅವರ್ ಮೇಲೇ ಆಯಿತು. ಮಾಡೋಕ್ಕೇನೋ ಈಸಿ ಇದೆ, ನನಗೇನು ಕಷ್ಟ ಅನಿಸಿಲ್ಲ. ಬಿಕಾಸ್ ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು. ನನಗೆ ಈಸಿ ಅನಿಸಿದೆ ಅಂದರೆ ಡೈಲಿ ಮಾಡೋರಿಗೆ, ಬೇಗ ಕ್ವಿಕ್ಕಾಗಿ ಮಾಡೋರಿಗೆ ಸೊ ಈಸಿ ಇರುತ್ತೆ. ಇದು ಆರಾಮಾಗಿ ಮಾಡ್ಬೋದು. ನಾನು ಏನೇನೆಲ್ಲ ಹಾಕಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ಇದನ್ನೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಜಸ್ಟ್ ನೀವು ನೋಡಿಕೊಂಡು ಅದೇ ಥರ ಮಾಡಿ. ಸೊ ಫೈನಲಿ ಚಿಕನ್ ಕರಿ ರೆಡಿ ಆಯಿತು. ಅಷ್ಟರೊಳಗಡೆ ನನ್ನ ವೈಫ್ ಬಂದುಬಿಟ್ಟು ಏನೋ ಸಾಹಸ ಮಾಡಿದ್ಯಾ, ಆಯಿತು ಇದ್ರ ಜೊತೆ ರೊಟ್ಟಿ ತಿಂದರೆ ಚೆನ್ನಾಗಿರುತ್ತೆ, ರೊಟ್ಟಿ ತಡ್ಕೊಡ್ತೀನಿ ಅಂದ್ಬಿಟ್ಟು ಅವಳು ಏನೋ ಸಾಹಸ ಮಾಡೋಕ್ಕಂತ ಹೋಗಿದ್ದಾಳೆ. ಸೊ ಆ್ಯಕ್ಚುಲಿ ಚೆನ್ನಾಗೇ ತಡ್ತಿದ್ದಾಳೆ. ನಾನು ಅದ್ರ ಜೊತೆ ರೊಟ್ಟಿ ಹಾಕ್ಕೊಡೋಣ, ಸುಟ್ಕೊಡೋಣ ಅಂದ್ಬಿಟ್ಟು ನಾನು ಹೆಲ್ಪ್ ಮಾಡಿದೆ ಅವಳಿಗೆ. ನಾನು ಈ ರೊಟ್ಟಿ ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು. ಬಿಸಿ ಇದ್ದಾಗೆ ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ರೊಟ್ಟಿ ಆರಕ್ಕೆ ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಸೊ ನಮ್ಮ ಮನೇಲಿ ಕೇಳೋಣ ಬನ್ನಿ ಹೆಂಗಿರುತ್ತೆ ಅಂತ. ಹೆಂಗಿದೆ ಟೇಸ್ಟು? ಸಖತ್ತಾಗಿದೆಯಾ? ಆನೆಸ್ಟ್ ಆನ್ಸರ್ ಹೇಳು. ಸ್ವಲ್ಪ ಖಾರ ನನಗೆ ಟೇಸ್ಟ್ ಚೆನ್ನಾಗಿದೆ. ಹೇಗಿದೆಮ್ಮ ಟೇಸ್ಟು? ಇನ್ನೂ ತಿಂದೇ ಇಲ್ಲ, ಅವಾಗೇ ಹೇಳ್ತಾ ಇದ್ದೀರಾ ಸೂಪರ್ ಆಗೈತೆ ಅಂತ. ತಿಂದ್ಬಿಟ್ಟು ಹೇಳ್ರಿ. 100% ಚೆನ್ನಾಗಿದೆ. ನಾನು ಮಾಡೋದಕ್ಕಿಂತ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಸಖತ್ತಾಗಿ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ.